ಬಿಡದಿ ಟೌನ್ಶಿಪ್ ಯೋಜನೆಗೆ ಪರ ವಿರೋಧ ವ್ಯಕ್ತವಾಗ್ತಾ ಇದೆ. ಬೈರಮಂಗಲ ಗ್ರಾಮದಲ್ಲಿ ಯೋಜನೆ ಪರ ವಿರುದ್ಧದ ಪ್ರತಿಭಟನೆ ನಡೀತಾ ಇದೆ. ಟೌನ್ಶಿಪ್ ವಿರೋಧಿಸಿ ಪ್ರತಿಭಟನೆ ನಡೆಸ್ತಾ ಇರುವ ರೈತರಿಗೆ ಹೊರ ಜಿಲ್ಲೆಗಳಿಂದ ಆಗಮಿಸಿರುವ ರೈತರು ಬೆಂಬಲ ಸೂಚಿಸಿದ್ದಾರೆ. ಆದರೆ ಹೊರ ಜಿಲ್ಲೆಗಳಿಂದ ಬಂದವರು ತೊಲಗಲಿ ಅಂತ ಯೋಜನೆ ಪರದ ಕೆಲ ರೈತರು ಆಗ್ರಹಿಸಿದ್ದಾರೆ. ಹೊರಗಿನವರಿಗೆ ಧಿಕ್ಕಾರ ಅಂತ ಘೋಷಣೆ ಕೂಗಿದ್ದಾರೆ. ಈ ವೇಳೆ ಪೊಲೀಸರು ಮತ್ತು ಟೌನ್ಶಿಪ್ ಪರ ಇರುವ ರೈತರ ನಡುವೆ ಮಾತಿನ ಚಕಮಕಿ ನಡೆದಿದೆ. ದಾವಣಗೆರೆ ಜಿಲ್ಲೆ ಹರಿಹರದಲ್ಲಿ ಬಂಧಿಸಲಾಗಿರುವ ಶಂಕಿತ ಉಗ್ರ ಸುಹೇಲ್ನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಅಯೋಧ್ಯೆ ರಾಮ ಮಂದಿರ ಸ್ಫೋಟಿಸಲು ಸಂಚು ರೂಪಿಸಿದ್ದಾಗಿ ಹೇಳಿದ್ದ ಸುಹೇಲ್ನನ್ನ ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಇರಿಸಲಾಗಿದೆ. ಗುಪ್ತಚರ ಇಲಾಖೆ ಸೇರಿದಂತೆ ವಿವಿಧ ತನಿಖಾ ಸಂಸ್ಥೆಗಳು ಸುಹೇಲ್ನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿವೆ. ಸುಹೇಲ್ ಮೊಬೈಲ್ನಲ್ಲಿ ಅಡಗಿರುವ ಸ್ಫೋಟಕ ಅಂಶಗಳ ಮಾಹಿತಿ ಪಡೆಯಲು ಎಫ್ಎಸ್ಎಲ್ ವರದಿಗಾಗಿ ಪೊಲೀಸರು ಕಾಯ್ತಾ ಇದ್ದಾರೆ. ಸುಹೇಲ್ ಉಗ್ರ ಸಂಘಟನೆ ಪ್ರಮುಖ ರಾಣಾ ಗ್ರೂಪ್ ಸದಸ್ಯನಾಗಿ ಈ ಗುಂಪಿನ ಮೂಲಕ ಇನ್ನಷ್ಟು ಹುಡುಗರಿಗೆ ದೇಶದ್ರೋಹದ ಪಾಠ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಹೀಗಾಗಿ ಎಫ್ಎಸ್ಎಲ್ ವರದಿ ಮುಖ್ಯವಾಗಿದ್ದು ಸಂಜೆ ವೇಳೆಗೆ ರಿಪೋರ್ಟ್ ಪೊಲೀಸರ ಕೈ ಸೇರುವ ನಿರೀಕ್ಷೆ ಇದೆ. ದಾವಣಗೆರೆಯಲ್ಲಿ ಮದ್ಯದ ನಶೆಯಲ್ಲಿ ಯುವತಿ ಪೊಲೀಸರ ಜೊತೆ ಕಿರಿಕ್ ಮಾಡಿದ್ದಾಳೆ. ಶಾಮನೂರು ರಸ್ತೆಯಲ್ಲಿ ನಿನ್ನೆ ಪೊಲೀಸರು ಡ್ರಂಕ್ ಅಂಡ್ ಡ್ರೈವ್ ತಪಾಸಣೆ ವೇಳೆ ಯುವತಿ ರಂಪಾಟ ಪ್ರದರ್ಶಿಸಿದ್ದಾಳೆ. ಮಹಿಳಾ ಪಿಎಸ್ಐಗೆ ಕಾಲಿನಿಂದ ಒದ್ದು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾಳೆ. ಕಂಠಪೂರ್ತಿ ಕುಡಿದು ಒನ್ವೇನಲ್ಲಿ ತಾರ್ಜೀಪ ಚಾಲನೆ ಮಾಡಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಯುವತಿ ದರ್ಪ ಮೆರೆದಿದ್ದಾಳೆ. ಯುವತಿಯು ದಾವಣಗೆರೆಯ ಪ್ರತಿಷ್ಠಿತ ವ್ಯಕ್ತಿಯ ಪುತ್ರಿ ಎಂಬ ಮಾಹಿತಿ ಲಭ್ಯವಾಗಿದೆ. ಗಾಡಿ ಕೀ ಹಾಕಿ ಸ್ಟಾರ್ಟ್ ಮಾಡ್ತಿದ್ದಾರೆ. ತೋಟದಲ್ಲಿ ನೀರು ಕಟ್ಟುವ ವಿಚಾರಕ್ಕೆ ತಮ್ಮನ ಮೇಲೆ ಅಣ್ಣ ಗುಂಡಿನ ದಾಳಿ ನಡೆಸಿದ್ದಾನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಶೆಟ್ಟೆರಹಳ್ಳಿ ಗ್ರಾಮದಲ್ಲಿ ಫೈರಿಂಗ್ ನಡೆದಿದೆ. ಅಣ್ಣ ಚಂದ್ರಶೇಖರ್ ಮತ್ತು ತಮ್ಮ ಚೇತನ್ ನಡುವೆ ನೀರು ಕಟ್ಟುವ ವಿಚಾರಕ್ಕೆ ನಿನ್ನೆ ಸಂಜೆ ಗಲಾಟೆ ನಡೆದಿದೆ. ಕೂಡಲೇ ಕುಟುಂಬದವರು ಅಣ್ಣ ಚಂದ್ರಶೇಖರ್ನನ್ನ ಮನೆಯೊಳಗೆ ಕೂಡಿ ಹಾಕಿದ್ರು. ಅತ್ತ ತಮ್ಮ ಚೇತನ್ ಮನೆ ಪಕ್ಕದಲ್ಲಿ ಇದ್ದ ಮರದ ಕೆಳಗಡೆ ಕೂತಿದ್ದ. ಈ ವೇಳೆ ಚಂದ್ರಶೇಖರ್ ಕಿಟಕಿ ಮೂಲಕ ನಾಡಬಂದೂಕಿನಿಂದ ತಮ್ಮನ ಮೇಲೆ ಗುಂಡಿನ ದಾಳಿ ಮಾಡಿದ್ದಾನೆ. ಗಂಭೀರವಾಗಿ ಗಾಯಗೊಂಡ ಚೇತನ್ನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಯುವಕನನ್ನ ಬರ್ಬರವಾಗಿ ಹತ್ಯೆಗೈಯಲಾಗಿದೆ. 32 ವರ್ಷದ ಪರಮೇಶ್ವರ ತಿಮ್ಮಾನಾಯ್ಕ ಎಂಬಾತನನ್ನ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ. ನಿನ್ನೆ ಸಂಜೆ 7 ಗಂಟೆಗೆ ತಿಮ್ಮನಾಯ್ಕನ ಮೊಬೈಲ್ಗೆ ಕರೆ ಬಂದಿದೆ. ಕರೆ ಬಂದಿದ್ದರಿಂದ ಪರಮೇಶ್ವರ್ ಮನೆಯಿಂದ ಹೊರಗಡೆ ಹೋಗಿದ್ದ. ಆದರೆ ಇವತ್ತು ಬೆಳಗ್ಗೆ ಪರಮೇಶ್ವರ್ ಶಿಂಗಣ ಮನೆಯ ಅರಣ್ಯ ಪ್ರದೇಶದಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ. ಪರಮೇಶ್ವರ್ ಕೊಲೆ ಮಾಡಿದ್ಯಾರು, ಯಾವ ಕಾರಣಕ್ಕೆ ಕೊಲೆ ಮಾಡಲಾಗಿದೆ ಎಂಬ ವಿಚಾರ ಇನ್ನೂ ತಿಳಿದು ಬಂದಿಲ್ಲ. ಶಿರಸಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಾಲಕನ ನಿಯಂತ್ರಣ ತಪ್ಪಿ ಖಾಸಗಿ ಬಸ್ ಪಲ್ಟಿಯಾಗಿದ್ದು ಅದೃಷ್ಟವಶಾತ್ ಭಾರೀ ಅನಾಹುತ ಜಸ್ಟ್ ಮಿಸ್ ಆಗಿದೆ. ಬಳ್ಳಾರಿಯ ಪಾಲಿಟೆಕ್ನಿಕಲ್ ಕಾಲೇಜು ಬಳಿ ಘಟನೆ ನಡೆದಿದೆ. ಬಸ್ನಲ್ಲಿ ಯಾರೂ ಇಲ್ಲದೆ ಇದ್ದಿದ್ರಿಂದ ಅನಾಹುತ ತಪ್ಪಿದೆ. ರಸ್ತೆ ಬದಿ ಬಸ್ ಉರುಳಿ ಬಿದ್ದಿದ್ರಿಂದ ಕೆಲಕಾಲ ಸಂಚಾರ ಅಸ್ತವ್ಯಸ್ತವಾಯಿತು. ಮಾಹಿತಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಬಳ್ಳಾರಿ ಗ್ರಾಮೀಣ ಪೊಲೀಸರು ಕ್ರೇನ್ ಮೂಲಕ ಬಸ್ ತೆರವು ಕಾರ್ಯಾಚರಣೆ ನಡೆಸಿದ್ದಾರೆ. ಮಂಡ್ಯ ಜಿಲ್ಲೆ ಮದ್ದೂರಿನ ಕೆಸ್ತೂರು ಗ್ರಾಮದಲ್ಲಿ ನಾಪತ್ತೆಯಾಗಿದ್ದ ವೈದ್ಯ ಶವವಾಗಿ ಪತ್ತೆಯಾಗಿದ್ದಾರೆ. ಮುತ್ತತ್ತಿ ಗ್ರಾಮದ ನಿವಾಸಿ ಡಾಕ್ಟರ್ ರಕ್ಷತ್ ಗೌಡ 2 ದಿನದಿಂದ ನಾಪತ್ತೆಯಾಗಿದ್ರು. ಮೊನ್ನೆ ಮುತ್ತತ್ತಿಯಲ್ಲಿ ರಕ್ಷತ್ ಬೈಕ್ ಪತ್ತೆಯಾಗಿತ್ತು. ಇಂದು ಮೃತದೇಹ ಪತ್ತೆಯಾಗಿದೆ. ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಂಡಿರುವ ಅನುಮಾನ ವ್ಯಕ್ತವಾಗಿದೆ.
25 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಕೊಲೆಯತ್ನ ಕೇಸ್ನ ಆರೋಪಿ ಕೋಲಾರ ನಗರ ಪೊಲೀಸರ ಅತಿಥಿಯಾಗಿದ್ದಾನೆ. ಕೊಲೆಯತ್ನ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಆರೋಪಿ ಮಂಜುನಾಥ್ ನ್ಯಾಯಾಲಯದ ವಿಚಾರಣೆಗೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದ. ಹೊಸಕೋಟೆ ಬಳಿ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನ ಬಂಧಿಸಿದ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಬೆಂಕಿ ಅನಾಹುತದಲ್ಲಿ 5 ಟ್ರ್ಯಾಕ್ಟರ್ನಷ್ಟು ಜೋಳದ ಬಣವೆ ಸುಟ್ಟು ಕರಕಲಾಗಿದೆ. ಗುಂಡ್ಲುಪೇಟೆ ತಾಲೂಕಿನ ಬೊಮ್ಮಲಾಪುರದಲ್ಲಿ ಈ ಘಟನೆ ನಡೆದಿದೆ. ಸೋಮಶೇಖರ್ ಶ್ರೀನಿವಾಸ್ ಎಂಬವರ ಜಾನುವಾರುಗಳ ಮೇವಿಗೆಂದು ಜೋಳದ ಬಣವೆಯನ್ನ ಖರೀದಿಸಿಟ್ಟಿದ್ರು. ಆಕಸ್ಮಿಕವಾಗಿ ಬೆಂಕಿ ತಗುಲಿ ಬಣವೆ ಸುಟ್ಟು ಭಸ್ಮವಾಗಿದೆ. ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿ ಹೆಚ್ಚಿನ ಅನಾಹುತ ತಪ್ಪಿಸಿದ್ದಾರೆ. ಕೋಲಾರ ಕೆಜಿಎಫ್ ಪೊಲೀಸರು ವಶಕ್ಕೆ ಪಡೆದ ಮಾದಕ ವಸ್ತುಗಳನ್ನು ನಾಶ ಮಾಡಿದ್ದಾರೆ. ಕೋಲಾರದಲ್ಲಿ 19 ಪ್ರಕರಣಗಳಲ್ಲಿ ವಶಕ್ಕೆ ಪಡೆದಿದ್ದ 76 ಲಕ್ಷ ಮೌಲ್ಯದ ಗಾಂಜಾ, ಎಂಡಿಎಂ ಡ್ರಗ್ಸ್ ನಾಶಪಡಿಸಲಾಗಿದೆ. ಕೆಜಿಎಫ್ ಪೊಲೀಸರು 28 ಪ್ರಕರಣಗಳಲ್ಲಿ ವಶಕ್ಕೆ ಪಡೆದಿದ್ದ 17 ಲಕ್ಷ ಮೌಲ್ಯದ 29 ಕೆಜಿ ಗಾಂಜಾ ನಾಶ ಮಾಡಲಾಗಿದೆ. ಹೊಸಕೋಟೆ ಕೈಗಾರಿಕಾ ಪ್ರದೇಶದ ಸೆಂಚುರಿ ರಿಫೈನರೀಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಮಾದಕ ವಸ್ತು ನಾಶ ಮಾಡಲಾಗಿದೆ. ಈ ಸಂಬಂಧ ಕೋಲಾರ ಪೊಲೀಸರು 23 ಆರೋಪಿಗಳನ್ನು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಅಂತಾರಾಷ್ಟ್ರೀಯ ಮಾದಕ ದ್ರವ್ಯಗಳ ವಿರೋಧಿ ದಿನ ಅಂಗವಾಗಿ ವಿಜಯಪುರದಲ್ಲಿ ಮಾದಕ ವಸ್ತುಗಳನ್ನು ನಾಶಪಡಿಸಲಾಗಿದೆ. ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳ 26 ಎನ್ಡಿಪಿಎಸ್ ಪ್ರಕರಣಗಳಿಗೆ ಸಂಬಂಧಿಸಿದ 81,93,000 ರೂಪಾಯಿ ಮೌಲ್ಯದ ಸುಮಾರು 345 ಕೆಜಿ ಮಾದಕ ವಸ್ತು ನಾಶಗೊಳಿಸಲಾಗಿದೆ. ಜಿಲ್ಲಾ ಮಾದಕ ದ್ರವ್ಯಗಳ ವಿಲೇವಾರಿ ಸಮಿತಿ ಸದಸ್ಯರ ಸಮ್ಮುಖದಲ್ಲಿ ವಿಜಯಪುರ ನಗರದ ಇಂಡಿ ರಸ್ತೆಯ ಕೆಪಿಎಂಪಿ ಟ್ರಸ್ಟ್ ಬಯೋಮೆಡಿಕಲ್ ವೇಸ್ಟ್ ಡಿಸ್ಪೋಸಲ್ ಯೂನಿಟ್ನಲ್ಲಿ ಮಾದಕ ವಸ್ತು ನಾಶ ಮಾಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ತಾಯಿ ಮಗು ಆಸ್ಪತ್ರೆ ಸಮಸ್ಯೆಗಳ ಆಗರವಾಗಿದೆ. ಸಾಕಷ್ಟು ದೂರು ಕೇಳಿ ಬಂದ ಹಿನ್ನೆಲೆಯಲ್ಲಿ ಉಪವಿಭಾಗಾಧಿಕಾರಿ ಮಂಜುನಾಥ್ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿದ್ರು. ಉಪವಿಭಾಗಾಧಿಕಾರಿಗಳು ಬರ್ತಿದ್ದಂತೆ ಸಿಬ್ಬಂದಿಯು ಆಸ್ಪತ್ರೆ ಸ್ವಚ್ಛಗೊಳಿಸುವ ನಾಟಕವಾಡಿದ್ರು. ಸ್ವಚ್ಛತೆ, ನೀರಿನ ವ್ಯವಸ್ಥೆ ಪರಿಶೀಲನೆ ನಡೆಸಿದ ಮಂಜುನಾಥ್ ಆಸ್ಪತ್ರೆ ಮ್ಯಾನೇಜರ್ ಅನ್ನ ತರಾಟೆಗೆ ತೆಗೆದುಕೊಂಡ್ರು. ಇದಾದ ಬಳಿಕ ಔಷಧಿ ಕೊರತೆ, ಸಿಬ್ಬಂದಿ ಸರಿಯಾಗಿ ಕೆಲಸಕ್ಕೆ ಹಾಜರಾಗ್ತಿಲ್ಲ ಎಂಬ ದೂರು ಹಿನ್ನೆಲೆಯಲ್ಲಿ ಮೇಲ್ವಿಚಾರಕರನ್ನ ತೀವ್ರ ತರಾಟೆಗೆ ತೆಗೆದುಕೊಂಡ್ರು. ಮುಂದೆ ದೂರುಗಳು ಬಂದ್ರೆ ಕ್ರಮ ಕೈಗೊಳ್ಳುವ ಎಚ್ಚರಿಕೆ ನೀಡಿದ್ರು. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಕಾಮನಹಳ್ಳಿ ಗ್ರಾಮದಲ್ಲಿ ದಲಿತ ಕುಟುಂಬಗಳಿಗೆ ಸವರ್ಣೀಯರು ಸಾಮಾಜಿಕ ಬಹಿಷ್ಕಾರ ಹಾಕಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಸ್ಥಳೀಯ ನಿವಾಸಿ ಫಕೀರೇಶ ಹಾವಳಿ ಎಂಬಾತನಿಗೂ ಹಾಗೂ ಹರಿಜನ ಕುಟುಂಬಗಳಿಗೂ ನಡುವೆ ನಡೆದಂತಹ ಜಗಳ ವಿಕೋಪಕ್ಕೆ ತಿರುಗಿದೆ. ಪರಿಣಾಮ ಗ್ರಾಮಸ್ಥರೆಲ್ಲ ಒಂದಾಗಿ ಮುಪ್ಪಣ್ಣ ಹರಿಜನ, ಪ್ರಕಾಶ ಹರಿಜನ ಮತ್ತು ಯಲ್ಲಪ್ಪ ಹರಿಜನ ಅವರ ಕುಟುಂಬಗಳನ್ನು ಬಹಿಷ್ಕರಿಸಿದ್ದಾರೆ ಅಂತ ಆರೋಪಿಸಲಾಗಿದೆ. ರಸ್ತೆಗೆ ತಿಪ್ಪೆಯ ಕಸ ಹಾಗೂ ಮುಳ್ಳಿನ ಕಂಟೆಗಳನ್ನು ಹಾಕಿ ಸಂಪೂರ್ಣವಾಗಿ ರಸ್ತೆ ಬಂದ್ ಮಾಡಲಾಗಿದೆ. ಬಹಿಷ್ಕಾರಕ್ಕೊಳಗಾದ ಕುಟುಂಬಗಳು ಊರಿನ ಒಳಗೆ ಹೋಗಲಾರದೆ ಪರದಾಡ್ತಿದ್ರೆ, ಇತ್ತ ವಿದ್ಯಾರ್ಥಿಗಳು ಶಾಲೆಗೆ ಹೋಗಲು ರಸ್ತೆ ಇಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಬಳಿಕ ರಾಜ್ಯ ಕರಾವಳಿಯಲ್ಲಿ ಕಾರ್ಮಿಕರ ಕೊರತೆ ಉಂಟಾಗಿದೆ. ಚುನಾವಣೆ ಬಳಿಕ ಪಶ್ಚಿಮ ಬಂಗಾಳದ ಕಾರ್ಮಿಕರು ವಾಪಸ್ ಬಂದಿಲ್ಲ. ಎಸ್ಐಆರ್ ಭಯದಿಂದ ಕಾರ್ಮಿಕರು ಮಂಗಳೂರಿಗೆ ಬಂದಿಲ್ಲ. ಪಶ್ಚಿಮ ಬಂಗಾಳದ ಕಾರ್ಮಿಕರ ನಡೆ ಬಗ್ಗೆ ಅನುಮಾನಗಳು ಮೂಡಿದ್ದು, ಅವರೆಲ್ಲ ಮೂಲತಃ ಬಾಂಗ್ಲಾದೇಶದವರೇ ಎಂಬ ಸಂಶಯ ವ್ಯಕ್ತವಾಗ್ತಿದೆ. ಎಸ್ಐಆರ್ ವೇಳೆ ಸಿಕ್ಕಿಬೀಳುವ ಭಯದಲ್ಲಿ ತಮ್ಮ ಮೂಲ ದೇಶಕ್ಕೆ ತೆರಳಿರಬಹುದು ಎಂದು ಅನುಮಾನ ವ್ಯಕ್ತವಾಗ್ತಿದೆ. ಇದರಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಟ್ಟಡ ನಿರ್ಮಾಣ ಕಾರ್ಯಕ್ಕೆ ಕಾರ್ಮಿಕರ ಕೊರತೆ ಉಂಟಾಗಿದ್ದು, ಹಲವೆಡೆ ಕಟ್ಟಡ ನಿರ್ಮಾಣ ಕಾಮಗಾರಿಗಳು ಅರ್ಧಕ್ಕೆ ನಿಂತಿವೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದ ಆಧಾರ್ ಸೇವಾ ಕೇಂದ್ರದಲ್ಲಿ ಹಗಲು ದರೋಡೆ ಆರೋಪ ಕೇಳಿಬಂದಿದೆ. ಇಲ್ಲಿನ ಸಿಬ್ಬಂದಿ ಗ್ರಾಹಕರಿಂದ ದುಪ್ಪಟ್ಟು ಹಣ ವಸೂಲಿ ಮಾಡುತ್ತಿದ್ದಾರೆ ಎಂದು ಆಪಾದಿಸಲಾಗಿದೆ. ಮೊಬೈಲ್ ನಂಬರ್ ಬದಲಾವಣೆ ಮತ್ತು ವಿಳಾಸ ಬದಲಾವಣೆಗೆ ನಿಗದಿಪಡಿಸಿರುವ 75 ರೂಪಾಯಿ ಬದಲು 150 ರೂಪಾಯಿ ವಸೂಲಿ ಮಾಡಲಾಗುತ್ತಿದೆ ಎಂದು ಗ್ರಾಹಕರು ಆರೋಪಿಸಿದ್ದಾರೆ. ಲೋಕಾಯುಕ್ತ ಡಿವೈಎಸ್ಪಿ ಶಿವಪ್ರಸಾದ್ ನೇತೃತ್ವದಲ್ಲಿ ನಡೆದ ಪರಿಶೀಲನೆಯ ವೇಳೆಯೂ ಆಧಾರ್ ಸೇವಾ ಕೇಂದ್ರದ ಸಿಬ್ಬಂದಿಯ ಕಳ್ಳಾಟ ಬಯಲಾಗಿದೆ.
ನಾನು ಇವಾಗ ಆ ಒಂದು ಕಚೇರಿಯಲ್ಲಿ ಇದ್ದೀನಿ. ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು. ಈಗಾಗಲೇ ಸಾಕಷ್ಟು ಜನರು ಕೂಡ ಈ ಒಂದು ಕಚೇರಿಗೆ ಬಂದಿದ್ದಾರೆ. ಅಂದರೆ ಪ್ರತಿಯೊಂದಕ್ಕೂ ಆಧಾರಲ್ಲಿ ಏನೇ ಒಂದು ಸಮಸ್ಯೆಗಳಿದ್ರೂ ಕೂಡ ಅದು ಅಪ್ಡೇಟ್ ಮಾಡ್ಕೊಬೇಕು, ನಂಬರ್ ಚೇಂಜ್ ಮಾಡ್ಕೊಬೇಕು, ಮೊಬೈಲ್ ಚೇಂಜ್ ಮಾಡ್ಕೊಬೇಕು, ಅಡ್ರೆಸ್ ಚೇಂಜ್ ಮಾಡ್ಕೊಬೇಕು ಅಂದರೆ ಇಲ್ಲಿಗೆ ಬರಬೇಕು. ನೀವು ಕೂಡ ದೃಶ್ಯದಲ್ಲಿ ನೋಡ್ತಿದ್ದೀರಾ ಎಷ್ಟು ಜನ ಇಲ್ಲಿ ಬಂದಿದ್ದಾರೆ ಅಂತ. ಆದರೆ ಇಲ್ಲಿ ಸಾಕಷ್ಟು ಅಕ್ರಮಗಳನ್ನು ಎಸ್ತಾ ಇರುವಂಥದ್ದು, ಬಂದಿರುವಂಥ ಗ್ರಾಹಕರಿಂದ ದುಪ್ಪಟ್ಟು ಹಣವನ್ನು ಕೂಡ ಇಲ್ಲಿ ಸಂಗ್ರಹ ಮಾಡ್ತಾ ಇದ್ದಾರೆ. ಜೊತೆಗೆ ಬಿಲ್ಗಳನ್ನು ಕೂಡ ಇಲ್ಲಿ ಕೊಡ್ತಾ ಇಲ್ಲ. ಆ ರೀತಿ ಈ ಒಂದು ಕಚೇರಿಯಲ್ಲಿ ನಡೀತಾ ಇದೆ. ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕಿನ ಮಲ್ಮಾ ಬೆಟ್ಟದಲ್ಲಿ ಅಂತಾರಾಷ್ಟ್ರೀಯ ಧ್ಯಾನ ಕೇಂದ್ರ, ಯೋಗ ಕೇಂದ್ರ ನಿರ್ಮಾಣ ಮಾಡಲಾಗ್ತಿತ್ತು. ಪದ್ಮಭೂಷಣ ಶ್ರೀ ಎಂ ಗುರೂಜಿ ಖ್ಯಾತಿಯ ಮುಮ್ತಾಜ್ ಅಲಿಯವರು ನಿರ್ಮಾಣ ಮಾಡ್ತಿದ್ರು. ಆದರೆ ಬಲ್ಲಮಾವಟಿ, ನೆಲಜಿ, ಪೆರೂರು, ಕಕ್ಕಬ್ಬೆ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದರು. ಪರಿಸರ ನಾಶ ಮಾಡಿ ಈ ಧ್ಯಾನ ಕೇಂದ್ರ ಸ್ಥಾಪನೆ ಮಾಡುವುದು ಬೇಡ ಎಂದು ವಿರೋಧ ವ್ಯಕ್ತಪಡಿಸಿದರು. ಈ ಕುರಿತು TV9 ಕೂಡ ವಿಸ್ತೃತ ವರದಿ ಮಾಡಿತ್ತು. ವಿರೋಧ ವ್ಯಕ್ತವಾಗ್ತಿದ್ದಂತೆ ಎಚ್ಚೆತ್ತ ಶ್ರೀ ಎಂ ಗುರೂಜಿ ತಮ್ಮ ಯೋಜನೆಯನ್ನು ಸಂಪೂರ್ಣ ನಿಲ್ಲಿಸುವುದಾಗಿ TV9ಗೆ ತಿಳಿಸಿದ್ದಾರೆ. I wanted to have a yoga, meditation, Sanskrit retreat. This was my intention, not for any other commercial resort or nothing. But now they are saying this, so I am no more interested in doing anything. I have totally withdrawn from it. All activity is at a standstill. ಶರಾವತಿ ಜಲವಿದ್ಯುತ್ಗಾರದ 7ನೇ ಘಟಕದ ದುರಸ್ತಿ ಕಾರ್ಯದ ವೇಳೆ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ. ಸಾಗರ ತಾಲೂಕಿನ ಕಾರ್ಗಲ್ ಬಳಿ ಇರುವ ಜಲವಿದ್ಯುತ್ಗಾರದ 7ನೇ ಘಟಕದಲ್ಲಿ ನಿರ್ವಹಣಾ ಕಾರ್ಯ ನಡೆಯುತ್ತಿತ್ತು. ಇದಕ್ಕಾಗಿ ಪೈಪ್ನಲ್ಲಿದ್ದ ನೀರನ್ನು ಖಾಲಿ ಮಾಡಲಾಗಿತ್ತು. ಈ ವೇಳೆ ಬೃಹತ್ ಗಾತ್ರದ ಪೆನ್ಸ್ಟಾಕ್ ಪೈಪ್ಗಳ ಡ್ರೈನ್ ವಾಲ್ವ್ನಲ್ಲಿ ಲೀಕೇಜ್ ಉಂಟಾಗಿ ಏಕಾಏಕಿ ನೀರು ನುಗ್ಗಿ ಅಪಾರ ಪ್ರಮಾಣದ ಸೋರಿಕೆಯಾಗಿದೆ. ಮುಂಜಾಗ್ರತಾ ಕ್ರಮವಾಗಿ 3 ಘಟಕಗಳ ವಿದ್ಯುತ್ ಉತ್ಪಾದನೆ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ. ಇಡೀ ವಿದ್ಯುತ್ಗಾರದ ಸುರಕ್ಷತೆಯ ಪರಿಶೀಲನೆ ಮಾಡಲಾಗುತ್ತಿದೆ. ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಮಳೆಗಾಲ ಪ್ರವಾಹ ತಡೆ ಕಾಮಗಾರಿ ವೀಕ್ಷಣೆ ಮಾಡಿದ್ದಾರೆ. ಐತಿಹಾಸಿಕ ಕೋಟೆಗೋಡೆ ಸುತ್ತಲಿನ ಕಂದಕದಲ್ಲಿನ ಹೂಳು ತೆಗೆಯುವುದು, ಪಿಚಿಂಗ್ ಕಾಮಗಾರಿ ವೀಕ್ಷಣೆ ಮಾಡಿದರು. ಶಿವಾಜಿ ವೃತ್ತದ ಕಂದಕ, ಮನ್ನತ್ತ ಹಾಲ್ ಬಳಿ, ನವಭಾಗ್ ರಸ್ತೆ, ಕಸ್ತೂರಿ ಕಾಲೋನಿಯಲ್ಲಿನ ಕಾಮಗಾರಿಗಳನ್ನು ಪರಿಶೀಲಿಸಿದರು. ಜಿಲ್ಲಾಧಿಕಾರಿ ಕೆ ಆನಂದ್, ಪಾಲಿಕೆ ಆಯುಕ್ತ ವಿಜಯಕುಮಾರ್, ಮೇಯರ್ ಕರಡಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಎಂಬಿ ಪಾಟೀಲ್, ಮಳೆಗಾಲದಲ್ಲಿ ಪ್ರವಾಹ ಉಂಟಾಗದಂತೆ ಶಾಶ್ವತ ಕಾಮಗಾರಿ ಮಾಡಲಾಗುತ್ತೆ. ನಗರ ಭಾಗದ ರಸ್ತೆಗಳ ಕಾಮಗಾರಿಗೆ 150 ಕೋಟಿ ಹಣ ಮಂಜೂರು ಮಾಡಲಾಗಿದೆ ಅಂತ ತಿಳಿಸಿದ್ದಾರೆ. ಪ್ರಥಮವಾಗಿ ನಾವು ಅಲ್ಲಿ ನಮ್ಮ ಶಿವಾಜಿ ಚೌಕ್ನಲ್ಲಿ ಅದು ಬ್ರಿಡ್ಜಿನ ಒಂದು ಮೇಲಾಗಿತ್ತು, ಅದನ್ನು ಕೂಡ ಇದು ಆಗ್ತಾಯಿತ್ತು. ಅಲ್ಲಿ ಅದು ಮಾಡಿದಾಗ ಒಂದು ಪುರಾತನ ಇದನ್ನು ಕೂಡ ಸಿಕ್ಕಿದೆ, ಸುರಂಗ ಮಾರ್ಗನೂ ಕೂಡ ಸಿಕ್ಕಿದೆ. ಸೊ ಅದನ್ನು ನಾವು ಈಗ ಟ್ಯಾಕಲ್ ಮಾಡಿದ್ದೀವಿ. ತದನಂತರ ಇವತ್ತು ಇಲ್ಲಿ ಪ್ರೈವೇಟ್ ಲ್ಯಾಂಡ್ ಪಾಪ 2-3 ಕಿಲೋಮೀಟರು ಅವರೆಲ್ಲನೂ ಕೂಡ ಯಾವುದಂತಾರೆ ಯಾವ ಹಾಲ್ ಅದು ಅಲ್ಲಿ ಎಲ್ಲರೂ ಕೂಡ ಪ್ರೈವೇಟ್ ಲ್ಯಾಂಡ್ ಖಾಸಗಿ ಪಾಪ ಅವರೆಲ್ಲರೂ ಕೋಆಪ್ರೇಟ್ ಮಾಡಿದ್ದಾರೆ. ಕೋಆಪ್ರೇಟ್ ಮಾಡಿ ಆ ವರ್ಕ್ ಇವತ್ತು ದಿವಸ ಆಗಿದೆ. ಇಲ್ಲಿ ಬಂದ ಮೇಲೆ ಇವತ್ತು ದಿವಸ ಇದ್ರೂ ಪಕ್ಷಿ ಇರಲಿ ಇವತ್ತು ದಿವಸ ಎಲ್ಲನೂ ಕೂಡ ಇಲ್ಲಿ ಕೆಲಸ ಇವತ್ತು ದಿವಸ ಆಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದೆ. ಹೀಗಾಗಿ ಕಲಬುರಗಿ ಮತ್ತು ವಿಜಯಪುರ ಜಿಲ್ಲೆಯ ಜೀವನಾಡಿಯಾಗಿರುವ ಭೀಮಾ ನದಿ ಬರಿದಾಗಿದೆ. ಅಫ್ಜಲ್ಪುರ ತಾಲೂಕಿನ ಸೊನ್ನ ಗ್ರಾಮದ ಬಳಿ ಹರಿದು ಹೋಗುವ ನದಿಯಲ್ಲಿ ನೀರು ಖಾಲಿಯಾಗಿದೆ. 3.2 ಟಿಎಂಸಿ ಸಾಮರ್ಥ್ಯದ ಸೊನ್ನ ಬ್ಯಾರೇಜ್ನಲ್ಲಿ ಕೇವಲ 0.28 ಟಿಎಂಸಿ ನೀರು ಮಾತ್ರ ಸಂಗ್ರಹವಾಗಿದೆ. ಇನ್ನೊಂದು ವಾರದಲ್ಲಿ ಮಳೆ ಬಾರದೇ ಇದ್ರೆ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉದ್ಭವವಾಗುವ ಆತಂಕ ಇದೆ. ಕಲಬುರಗಿ ಜಿಲ್ಲೆಯಲ್ಲಿ ವರುಣರಾಯ ಕೃಪೆ ತೋರ್ತಿಲ್ಲ. ಕಳೆದ 20 ದಿನಗಳಿಂದ ಒಂದೇ ಒಂದು ಹನಿ ಮಳೆ ಕೂಡ ಬಂದಿಲ್ಲ. ಹೀಗಾಗಿ ಏನು ಸದ್ಯ ಇಡೀ ಕಲಬುರಗಿ ಜಿಲ್ಲೆಯಾದ್ಯಂತ ಈ ಬಾರಿ ಭೀಕರ ಬರಗಾಲದ ಛಾಯೆ ಏನು ಕಂಡು ಬರ್ತಾ ಇದೆ. ಆ ತೀವ್ರ ಬರಗಾಲದ ಏನು ಅಂತಂದರೆ ಆತಂಕ ಎದುರಾಗಿರ್ತಕ್ಕಂಥದ್ದು. ಅದೇ ಹಿನ್ನೆಲೆಯಲ್ಲಿ ಸದ್ಯ ಕಲಬುರಗಿ ಜಿಲ್ಲೆಯ ಜೀವನಾಡಿ ಅಂದರೆ ಕಲಬುರಗಿ ಮತ್ತು ವಿಜಯಪುರ ಜಿಲ್ಲೆಯ ಜೀವನಾಡಿ ಆಗಿರ್ತಕ್ಕಂಥ ಭೀಮಾ ನದಿ ಸಂಪೂರ್ಣ ಬರಿದಾಗಿರ್ತಕ್ಕಂಥದ್ದು. ಹೆಚ್ಚು ಕಮ್ಮಿ ಏನು ಇಡೀ ಜಿಲ್ಲೆಗೆ ಇದೇ ನದಿ ಏನು ಅಂತಾರೆ ಜೀವನಾಡಿಯಾಗಿತ್ತು. ಕಳೆದ ವರ್ಷ ಇದೇ ಜೂನ್ನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಈ ಭೀಮಾ ನದಿಯಲ್ಲಿತ್ತು. ಆದರೆ ಈ ಬಾರಿ ಕಳೆದ 20 ದಿನಗಳ ಕಳೆದರೂ ಕೂಡ ಮುಂಗಾರು ಮಳೆ ಬರದ ಹಿನ್ನೆಲೆಯಲ್ಲಿ ಸದ್ಯ ಇಡೀ ಭೀಮಾ ನದಿ ಏನಿದೆ ಬಿಕೋ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಬೀದರ್ ಜಿಲ್ಲೆಯಲ್ಲಿ ಕುಡಿಯುವ ನೀರು, ಮೇವಿಗಾಗಿ ಕುರಿಗಾಹಿಗಳು ಪರದಾಡುವಂತಾಗಿದೆ. ಮುಂಗಾರು ಮಳೆ ಬಾರದ ಹಿನ್ನೆಲೆಯಲ್ಲಿ ಕಾಡಿನಲ್ಲಿ ಹಸಿರು ಮಾಯವಾಗಿ ಗಿಡ ಮರಗಳು ಒಣಗುತ್ತಿವೆ. ಇದರಿಂದ 16 ಕಿಲೋಮೀಟರ್ ಅಲೆದಾಡಿದ್ರೂ ಕುರಿ ಮೇಕೆಗಳಿಗೆ ಮೇವು, ಕುಡಿಯುವ ನೀರು ಸಿಗ್ತಿಲ್ಲ. ಸಮರ್ಪಕವಾಗಿ ಮೇವು ನೀರು ಸಿಗದ ಹಿನ್ನೆಲೆಯಲ್ಲಿ ಕುರಿ ಮೇಕೆಗಳು ತೂಕ ಕಳೆದುಕೊಳ್ಳುತ್ತಿವೆ. ಮಳೆಗಾಲ ಆರಂಭ ಆದರೂ ಕೂಡ ಬೀದರ್ ಜಿಲ್ಲೆಯಲ್ಲಿ ಸಮರ್ಪಕವಾಗಿ ಮಳೆಯಾಗಿಲ್ಲ. ಹೀಗಾಗಿ ಸಮರ್ಪಕವಾಗಿ ಮಳೆ ಆಗದ ಪರಿಣಾಮವಾಗಿ ಎಲ್ಲಿಯೂ ಕೂಡ ಈಗ ಕಾಡಲ್ಲಿ ಕೂಡ ಹಸಿರು ಮಾಯ ಆಗಿರ್ತಕ್ಕಂಥದ್ದು. ಇನ್ನೂವರೆಗೂ ರೈತರು ಕೂಡ ಯಾವ ಹೊಲದಲ್ಲಿ ಕೂಡ ಬಿತ್ತನೆ ಕೂಡ ಇಲ್ಲಿ ಮಾಡಿಲ್ಲ. ಹೀಗಾಗಿ ಹೊಲದಲ್ಲಿ ಹಸಿರು ಮಾಯ
ಮಳೆ ಆಗಿರೋ ಪರಿಣಾಮವಾಗಿ ಸಹಜವಾಗಿ ಕುರಿಗಾಹಿಗಳಿಗೆ ಇದರಲ್ಲಿ ಸಾಕಷ್ಟು ಸಮಸ್ಯೆಯನ್ನು ಕೂಡ ಇಲ್ಲಿ ಆಗ್ತಿರುವಂಥದ್ದು. ಯಾಕೆಂದರೆ ಒಬ್ಬೊಬ್ಬ ಕುರಿಗಾಹಿ ಹತ್ರ ಸುಮಾರು 500ರಿಂದ 600 ಕುರಿಗಳು ಇರುವಂಥದ್ದು. ಈಗ ಅವರಿಗೆ ಮೇವಿನ ಸಮಸ್ಯೆ ದೊಡ್ಡ ಪ್ರಮಾಣದಲ್ಲಿ ಆಗಿರುವಂಥದ್ದು. ಇಲ್ಲಿ ಕುರಿಗಳನ್ನ ನೋಡ್ಬೋದು ನೀವು, ಇಲ್ಲಿ ಎಲ್ಲೂ ಕೂಡ ಹಸಿರು ಕಾಣ್ತಾ ಇಲ್ಲ. ಖಾಲಿ ಡ್ರೈ ಜಾಗ ಮಾತ್ರ ಇಲ್ಲಿ ಕಾಣ್ತಾ ಇರ್ತಕ್ಕಂಥ, ಎಲ್ಲೂ ಕೂಡ ಹಸಿರು ಇಲ್ಲಿ ಕಾಣ್ತಾ ಇಲ್ಲ. ಮುಂಗಾರು ಮಳೆ ಕೊರತೆಯಿಂದಾಗಿ ಕಲ್ಪತರು ನಾಡು ತುಮಕೂರಿನಲ್ಲಿ ತೆಂಗು ಅಡಿಕೆ ಬೆಳೆಗಾರರು ಕಂಗಾಲಾಗಿದ್ದಾರೆ. ಮಳೆ ಇಲ್ಲದೆ ಭೂಮಿ ತೇವಾಂಶ ಕಳೆದುಕೊಂಡಿದೆ. ಅಂತರ್ಜಲ ಕುಸಿತದಿಂದಾಗಿ ತೆಂಗಿನ ಮರಗಳು ಒಣಗುತ್ತಿವೆ. ಶಿರಾ ತಾಲೂಕಿನ ಮಾರನಗೆರೆ ಗೊಲ್ಲರಹಟ್ಟಿಯ ರೈತರು 2 ಬಾರಿ ಕೊಳವೆ ಬಾವಿ ಕೊರೆಸಿದ್ರೂ ನೀರು ಬರ್ತಿಲ್ಲ. 4 ವರ್ಷದ ಹಿಂದೆ ಹಾಕಿದ ಅಡಿಕೆ ಮರ ಫಸಲು ಕೊಡುವ ವೇಳೆಗೆ ಒಣಗುತ್ತಿದೆ. ಒಳ್ಳೆ ಫಸಲಿರಲಿ, ಬಂಡವಾಳವೂ ಬರಲ್ಲ ಅಂತ ಅನ್ನದಾತರು ಅಳಲು ತೋಡ್ಕೊಂಡಿದ್ದಾರೆ. ರಾಜ್ಯದಲ್ಲಿ ಹಲವೆಡೆ ಮುಂಗಾರು ಮಳೆ ಕೈಕೊಟ್ಟಿದೆ. ಇದರಿಂದ ಅಂತರ್ಜಲ ಕೂಡ ಕುಸಿತ ಆಗಿರುವಂಥದ್ದು. ಹಾಗಾಗಿ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಹಲವು ಕಡೆ ಈಗಾಗಲೇ ರೈತರು ಸಾಕಷ್ಟು ಆತಂಕದಲ್ಲಿರುವಂಥದ್ದು. ಸದ್ಯಕ್ಕೆ ನಾನು ಇರುವಂಥ ಸ್ಥಳದಲ್ಲಿ ನೀವು ನೋಡ್ಬೋದು. ಈ ಹಳ್ಳಿಯಲ್ಲಿ ಇರುವಂಥ ಒಂದು ಪರಿಸ್ಥಿತಿಯನ್ನು ನೋಡಿದ್ರೆ ನಿಜಕ್ಕೂ ಕೂಡ ಶೋಚನೀಯ ಅಂತಲೇ ಹೇಳ್ಬೋದು. ಯಾಕಂದರೆ ಅಂತರ್ಜಲವನ್ನು ನಂಬಿಕೊಂಡು ಬೆಳೆದಂತಹ ಅಡಿಕೆ ಆಗಿರ್ಬೋದು, ತೆಂಗು ಆಗಿರ್ಬೋದು, ಎರಡೂ ಬೆಳೆಗಳು ಕೂಡ ಈಗ ಕೈಕೊಟ್ಟಿರುವಂಥದ್ದು ನೀವು ನೋಡ್ಬೋದು. ಸರಿಯಾದಂತಹ ಅಂತರ್ಜಲದ ನೀರಿಲ್ಲದೆ ಸಂಪೂರ್ಣವಾಗಿ ಏನು ತೋಟ ಒಣಗಿರುವಂಥದ್ದು. ಹಾಗಾಗಿ ಬೆಳೆದಂತಹ ಮರಗಳು ಕೂಡ ಯಾವ ರೀತಿಯಾದಂತಹ ಒಣಗೋಗಿದೆ ಅಂತೇಳಿ, ಜೊತೆಗೆ ಅದರ ಪರಿಸ್ಥಿತಿಯನ್ನು ಕೂಡ ನೀವು ನೋಡ್ಬೋದು. ಸಾಕಷ್ಟು ಬಿರುಕನ್ನು ಬಿಟ್ಟಿದೆ, ಎಲೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಒಣಗೋಗಿರುವಂಥದ್ದು. ದಿನದಿಂದ ದಿನಕ್ಕೆ ಮಂತ್ರಾಲಯಕ್ಕೆ ಆಗಮಿಸುವ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಿದೆ. ಹಾಗೆ ರಾಯರ ಮಠಕ್ಕೆ ಹರಿದು ಬರ್ತಿರುವ ಕಾಣಿಕೆಯೂ ಕೂಡ ಜಾಸ್ತಿ ಆಗ್ತಿದೆ. ಕೇವಲ 21 ದಿನಗಳಲ್ಲಿ 3 ಕೋಟಿ ರೂಪಾಯಿಗೂ ಅಧಿಕ ಕಾಣಿಕೆ ರೂಪದಲ್ಲಿ ದೇಣಿಗೆ ಸಂಗ್ರಹವಾಗಿದೆ. 3,72,40,530 ರೂಪಾಯಿ ಹುಂಡಿಯಲ್ಲಿ ಸಂಗ್ರಹವಾಗಿದೆ. 67 ಗ್ರಾಂ ಚಿನ್ನ, 511 ಗ್ರಾಂ ಬೆಳ್ಳಿ ಕೂಡ ಹುಂಡಿಯಲ್ಲಿ ಸಿಕ್ಕಿದೆ. ಮಠದ ಸಿಬ್ಬಂದಿ ಹಾಗೂ ಸ್ವಯಂ ಸೇವಕರಿಂದ ಎಣಿಕೆ ಕಾರ್ಯ ನಡೆಯುತ್ತಿದೆ. ದೇಶಾದ್ಯಂತ ಮುಸ್ಲಿಂ ಬಾಂಧವರು ಮೊಹರಂ ಆಚರಿಸುತ್ತಿದ್ದಾರೆ. ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕಿನ ರಾಮನಾಳ ಗ್ರಾಮದಲ್ಲಿ ಹಿಂದೂ ಧರ್ಮೀಯರಿಂದ ಮೊಹರಂ ಆಚರಣೆ ಮಾಡಿರುವುದು ವಿಶೇಷವಾಗಿದೆ. ಗ್ರಾಮದಲ್ಲಿ ಹಿಂದೂಗಳೇ ಹೆಚ್ಚಾಗಿದ್ದು ಹಿಂದೂಗಳು ಭಾವೈಕ್ಯತೆ ಮೆರೆದಿದ್ದಾರೆ. ಡೋಲಿಯಲ್ಲಿ ಅಲಾಯಿ ದೇವರನ್ನ ಇಟ್ಟು ಮೆರವಣಿಗೆ ಮಾಡಿದ್ದಾರೆ. ಸಾವಿರಾರು ಜನರು ಈ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿದೆ. ಸಾಲು ರಜೆಗಳ ಹಿನ್ನೆಲೆಯಲ್ಲಿ ರಾಜ್ಯದ ಪ್ರವಾಸಿ ತಾಣಗಳು ಫುಲ್ ರಶ್ ಆಗಿವೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆಯ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ. ಶುಕ್ರವಾರದಿಂದಲೇ ರಾಜ್ಯದ ವಿವಿಧ ಜಿಲ್ಲೆಗಳು ಹಾಗೂ ನೆರೆಯ ರಾಜ್ಯಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿರುವ ಭಕ್ತರು ಗೋಪಾಲಸ್ವಾಮಿ ದೇವರ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸುತ್ತಿದ್ದಾರೆ. ಬೆಟ್ಟದ ಮೇಲೆ ಹೊದಿಕೆಯಂತೆ ಆವರಿಸಿರುವ ಹಿಮ ಹಾಗೂ ಆಹ್ಲಾದಕರ ವಾತಾವರಣಕ್ಕೆ ಮಂತ್ರಮುಗ್ಧರಾಗಿರುವ ಪ್ರವಾಸಿಗರು ಹಚ್ಚ ಹಸಿರಿನ ಪ್ರಕೃತಿಯ ಮಡಿಲಿನಲ್ಲಿ ಮನಸೋತು ಸಮಯ ಕಳೆಯುತ್ತಿದ್ದಾರೆ. ದೇಗುಲದತ್ತ ಭಕ್ತ ಸಾಗರವೇ ಹರಿದು ಬಂದಿರುವುದರಿಂದ ದೇವಸ್ಥಾನದ ಆವರಣ ಮತ್ತು ಬೆಟ್ಟಕ್ಕೆ ಸಂಪರ್ಕಿಸುವ ಮಾರ್ಗದುದ್ದಕ್ಕೂ ಭಾರೀ ಪ್ರಮಾಣದಲ್ಲಿ ವಾಹನ ದಟ್ಟಣೆ ಕಂಡುಬರುತ್ತಿದೆ. ಬಂಡೀಪುರ ಹಾಗೂ ನಾಗರಹೊಳೆಯಲ್ಲಿ ಪೂರ್ಣ ಸಫಾರಿಗೆ ನಿರ್ಧರಿಸಲಾಗಿದೆ ಎಂದು ಸಿಎಂ ಕಚೇರಿ ಮಾಹಿತಿ ನೀಡಿದೆ. ತಜ್ಞರು ಅಧಿಕಾರಿಗಳ ತಾಂತ್ರಿಕ ಸಮಿತಿ ವರದಿ ಅನ್ವಯ ಸರ್ಕಾರದ ಕ್ರಮ ವೈಜ್ಞಾನಿಕ ಮೌಲ್ಯಮಾಪನ ಸಾಗಣೆ ಸಾಮರ್ಥ್ಯ ಆಧರಿಸಿ ಅರಣ್ಯ ಪ್ರದೇಶದಲ್ಲಿ ನಿಯಂತ್ರಿತ ರೀತಿಯಲ್ಲಿ ಜಂಗಲ್ ಸಫಾರಿಗೆ ಸೂಚನೆ ನೀಡಲಾಗಿದೆ. ಈ ನಿರ್ಧಾರದಿಂದ ಸ್ಥಳೀಯ ಉದ್ಯೋಗ ಆರ್ಥಿಕತೆ ಉತ್ತೇಜನಕ್ಕೆ ಸಹಕಾರಿಯಾಗಲಿದೆ. ಪರಿಸರ ವ್ಯವಸ್ಥೆಯ ಸಮಗ್ರತೆ ರಕ್ಷಣೆಯೊಂದಿಗೆ ಪ್ರವಾಸೋದ್ಯಮಕ್ಕೆ ಆದ್ಯತೆ ನೀಡಲಾಗಿದೆ. ಸ್ಥಳೀಯರ ಜೀವನೋಪಾಯದ ಅವಕಾಶಗಳ ಸೃಷ್ಟಿಗೆ ಸರ್ಕಾರ ಅವಕಾಶ ಇದೆ ಎಂದು ಮಾಹಿತಿ ನೀಡಿದೆ. ಈ ಬಾರಿ ಮೈಸೂರು ದಸರಾ ಮಹೋತ್ಸವಕ್ಕೆ ಕಂಬಳ ಆಕರ್ಷಣಾ ಕೇಂದ್ರ ಬಿಂದುವಾಗಲಿದೆ. ಅಕ್ಟೋಬರ್ 18, 19ರಂದು ಮೈಸೂರಿನ ಹೊರವಲಯದಲ್ಲಿ ಕಂಬಳ ನಡೆಸಲಾಗುತ್ತದೆ. ಸ್ಥಳ ವೀಕ್ಷಣೆ ಮಾಡಿದ ಪುತ್ತೂರು ಶಾಸಕ ಅಶೋಕ್ ರೈ ಈ ವಿಷಯ ತಿಳಿಸಿದ್ದಾರೆ. 7 ರಿಂದ 8 ಕೋಟಿ ವೆಚ್ಚದಲ್ಲಿ 2 ದಿನ ಕಂಬಳ ಆಯೋಜಿಸಲಾಗುತ್ತಿದೆ. 150ಕ್ಕೂ ಹೆಚ್ಚು ಜೋಡಿ ಕೋಣಗಳು ಕಂಬಳಕ್ಕೆ ದಸರಾಗೆ ಬರಲಿವೆ. 2 ದಿನದಲ್ಲಿ 10 ಲಕ್ಷ ಜನ ಕಂಬಳ ವೀಕ್ಷಿಸಲು ವ್ಯವಸ್ಥೆ ಮಾಡಲಾಗುತ್ತಿದೆ. ಒಟ್ಟು 30 ಎಕರೆ ಜಾಗದಲ್ಲಿ ಕಂಬಳ ಆಯೋಜನೆ ಮಾಡಲಾಗುವುದು ಎಂದು ಅಶೋಕ್ ಕುಮಾರ್ ರೈ ತಿಳಿಸಿದ್ದಾರೆ.